ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಯಶ್ವಿತಾ. ನಾನಿವತ್ತು ತೋರಿಸ್ಕೊಡ್ತಾ ಇರೋದು ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಕ್ಕರೆ ಪಾಕ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಜಾಮೂನ್ ಉಂಡೆಗಳು ಸಹ ತುಂಬ ಚೆನ್ನಾಗಿ ಬೆಂದಿತ್ತು ಫ್ರೈ ಮಾಡಿದಾಗ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಒಂದು ಬೌಲ್ ತೊಗೊಂಡಿದ್ದೀನಿ ದೊಡ್ಡದು, ಅದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಆಮೇಲೆ 1-2 ಸ್ಪೂನು ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಹಾಕೋದ್ರಿಂದ ಹಿಟ್ಟು ತುಂಬ ಮೆತ್ತಗೆ ಬರುತ್ತೆ. ಆಯಿಲ್ ಹಾಕೋತಾ ಇದ್ದೀನಿ ನಾನು. ಆಮೇಲೆ MTR ಗುಲಾಬ್ ಜಾಮೂನ್ ಪೌಡರು 1 ಬೌಲ್ ತೊಗೊಂಡಿದ್ದೀನಿ. 1 ಪ್ಯಾಕ್ ತೊಗೊಂಡಿದ್ದೆ. 1 ಬೌಲ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಆಗಬೇಕು. ಅದು ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೋಬೇಕು. ಹಿಟ್ಟು ತುಂಬ ಸಾಫ್ಟಾಗಿ ಬರಬೇಕು. ಗಟ್ಟಿನೂ ಇರಬಾರ್ದು ಅಥವಾ ತೆಳ್ಳಗೂ ಆಗಬಾರ್ದು. ಮೀಡಿಯಮ್ ಆಗಿ ಹಿಟ್ಟು ಬರಬೇಕು. ಆವಾಗಲೇ ಚೆನ್ನಾಗಾಗೋದು. ಇದನ್ನು ಹಿಟ್ಟೆಲ್ಲ ಆದಮೇಲೆ ಒಂದು 1/2 ಅವರು ಎತ್ತಿಟ್ಕೋಬೇಕು. ಹಿಟ್ಟು ನೆನೆಯೋಕ್ಕೆ ಬಿಡಬೇಕು. ಆವಾಗ ಚೆನ್ನಾಗಾಗುತ್ತೆ ಜಾಮೂನ್ ಉಂಡೆಗಳು. ಆಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ 3 ಗ್ಲಾಸು ವಾಟರ್ ಹಾಕ್ಕೊಳ್ಳಿ. 3 ಲೋಟ ನೀರು ಹಾಕ್ಕೊಳ್ಳಿ. ಇದಕ್ಕೆ ನೋಡಿ ಈ ಥರ ನೀರು ಹಾಕ್ಕೊಳ್ಳಿ. ಆಮೇಲೆ ಒಂದು ದೊಡ್ಡ ಬೌಲಲ್ಲಿ 1 ಬೌಲು ಸಕ್ಕರೆ ಹಾಕ್ಕೋಬೇಕು. ಇದಕ್ಕೇನೆ ಒಂದು 5 ನಿಮಿಷ ನೀರು ಹಾಕಿ ಬಿಡಿ ಕಾಯೋಕ್ಕೆ. ಕಾಯ್ದ ಮೇಲೇ ಸಕ್ಕರೆ ಹಾಕ್ಕೋಬೇಕು. ಇದು 1 ಬೌಲ್ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಆಮೇಲೆ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಏಲಕ್ಕಿನ ಬಿಡಿಸ್ಕೊಂಡು ಸ್ವಲ್ಪ ಪುಡಿ ಮಾಡಿ ಹಾಕ್ಕೋತಾ ಇದ್ದೀನಿ ನಾನು. ಮುಚ್ಚಿಡಿ, ಒಂದು 1/2 ಅವರು ಅದು ಕುದಿಬೇಕು. ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ಏನಿದೆ ಅದು ಒಂದು 1/2 ಅವರ್ ಕುದಿಬೇಕು. ಇಲ್ಲಾಂದರೆ ಸಕ್ಕರೆ ಪಾಕ ಆಗಲ್ಲ. ಸಕ್ಕರೆ ಪಾಕ ಆಗಬೇಕು ಅಂದರೆ ನೀಟಾಗಿ ಕುದಿಲೇಬೇಕು. ಅಷ್ಟರೊಳಗೆ ನಾವು ಉಂಡೆ ರೆಡಿ ಮಾಡಿ ಇಟ್ಕೊಳ್ಬಿಡೋಣ. ಈ ಥರ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ ಈ ಥರ ಉಂಡೆಗಳು ಚೆನ್ನಾಗಿ ಬರಬೇಕು ಅಂದರೆ ಹಿಟ್ಟು ಕೂಡ ಚೆನ್ನಾಗಿರಬೇಕು ಮತ್ತು ಹಿಟ್ಟು ಕೂಡ ನೆಂದಿರಬೇಕು ಚೆನ್ನಾಗಿ. ನೋಡಿ ಈ ಥರ ಉಂಡೆಗಳು ಮಾಡಿ ಇಟ್ಕೋಬೇಕು. ಇದನ್ನು ಉಂಡೆಗಳನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಯಿಲಲ್ಲಿ ನೀಟಾಗಿ ಫ್ರೈ ಆದ್ರೇ ಗುಲಾಬ್ ಜಾಮೂನ್ಗಳು ಚೆನ್ನಾಗಾಗೋದು. ಈ ಥರ ನೋಡಿ ಉಂಡೆಗಳು ಮಾಡಿ ಇಟ್ಕೋತಾ ಇದ್ದೀನಿ. ಮಾಡಿಟ್ಕೊಳ್ಳಿ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಗುಲಾಬ್ ಜಾಮೂನು. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಉಂಡೆಗಳು ಆಗ್ತಾಯಿದೆ. ಇವಾಗ ಎಲ್ಲ ಉಂಡೆಗಳು ಮಾಡಿಟ್ಕೊಳ್ಳಿ. ಆ ಕಡೆ ಸಕ್ಕರೆ ಪಾಕ ಕೂಡ ರೆಡಿಯಾಗಿರುತ್ತೆ. ಅಷ್ಟರೊಳಗೆ ಸಕ್ಕರೆ ಪಾಕ ಒಂದು 1/2 ಅವರು ಕುದಿಲೇಬೇಕು. ಉಂಡೆಗಳು ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ. ಉಂಡೆಗಳು ಆಯಿತು. ಉಂಡೆಗಳು ಈ ಥರ ಮಾಡಿಟ್ಕೊಂಡಿದ್ದೀನಿ. ರೆಡಿಯಾಗಿದೆ ನೋಡಿ. ಈ ಥರ ಬಂದಿದೆ ಉಂಡೆಗಳು. ಇವಾಗ ಸಕ್ಕರೆ ಪಾಕ 1/2 ಅವರ್ ಬಿಟ್ಟಿದ್ದೆ. ಈ ಥರ ಆಗಿದೆ. ಇನ್ನೊಂದು ಸ್ವಲ್ಪ ಆಗಬೇಕು ಇದು. ಅಷ್ಟರೊಳಗೆ ನಾವು ಜಾಮೂನ್ ಉಂಡೆಗಳನ್ನು ಫ್ರೈ ಮಾಡ್ಕೊಳ್ಳೋಣ. ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಜಾಮೂನ್ ಉಂಡೆಗಳನ್ನು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಫ್ರೈ ಆಗಬೇಕು. ಎಲ್ಲ ಸೈಡ್ಗಳು ನೀಟಾಗಿ ಫ್ರೈ ಆಗಬೇಕು. ಕಲರ್ ಚೇಂಜ್ ಆಗಬೇಕು. ಇದು ಆವಾಗಲೇ ಜಾಮೂನ್ಗಳು ಚೆನ್ನಾಗಿ ಬರೋದು. ನೋಡಿ ಈ ಥರ ಫ್ರೈ ಆಗ್ತಾ ಇದೆ. ಇದು ಎಲ್ಲ ಸೈಡೂ ನೀಟಾಗಿ ಫ್ರೈ ಆಗಲಿ. ಇವಾಗ ಆಗಿದೆ ಇದು. ನೋಡಿ ಈ ಕಲರ್ ಬಂದಿದೆ, ಕಲರ್ ಚೇಂಜ್ ಆಗಿದೆ ನೋಡಿ. ಈ ಥರ ಫ್ರೈ ಆಗಬೇಕು. ಇನ್ನೊಂದು ಸತಿ ಹಾಕ್ಕೊಬಿಡೋಣ. ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಉಳಿದಿರೋದು ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಈ ಥರ ನೀಟಾಗಿ ಫ್ರೈ ಆಗಿದೆ. ಈ ಕಲರ್ ಬಂದಿದೆ ನೋಡಿ. ಈ ಕಲರ್ ಬರಬೇಕು. ನೀಟಾಗಿ ಫ್ರೈ ಆದರೆ ಒಳಗೂ ಕೂಡ ನೀಟಾಗಿ ಫ್ರೈ ಆಗಿರುತ್ತೆ. ಇದು ಒಳಗೂ ನೀಟಾಗಿ ಫ್ರೈ ಆಗೋ ಥರ ಫ್ರೈ ಮಾಡ್ಕೋಬೇಕು. ಇದು ಇವಾಗ ಆಗಿದೆ ನೋಡಿ. ಕುದೀತಾ ಇದೆ ನೋಡಿ. ಬಿಸಿ ಇರುವಾಗಲೇ ಜಾಮೂನ್ ಉಂಡೆಗಳನ್ನು ಹಾಕ್ಕೋಬೇಕು. ಈ ಥರ ಹಾಕ್ಕೋತಾ ಇದ್ದೀನಿ. ತಣ್ಣಗಾದ್ಮೇಲೆ ಹಾಕಬೇಡಿ. ಬಿಸಿ ಇರುವಾಗಲೇ ಜಾಮೂನ್ ಉಂಡೆಗಳನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಒಂದು 1/2 ಅವರು ಬಿಡಿ ನೀಟಾಗಿ. ಆಮೇಲೆ ತುಂಬ ಚೆನ್ನಾಗಿ ನೆಂದಿರುತ್ತೆ. ಸಕ್ಕರೆ ಪಾಕ ಕೂಡ ಹೀರ್ಕೊಂಡಿರುತ್ತೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಜಾಮೂನು. ಸಕ್ಕರೆ ಪಾಕ ಕೂಡ ತುಂಬ ಚೆನ್ನಾಗಾಗಿದೆ. ಅದಕ್ಕೇ ಜಾಮೂನು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಒಂದು 1/2 ಅವರ್ ಬಿಟ್ಟಿದೆ. ಈ ಥರ ಆಗಿದೆ. ಎಲ್ಲ ಸಕ್ಕರೆ ಪಾಕ ಹೀರ್ಕೊಂಡಿದೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಈ ಥರ ಸಕ್ಕರೆ ಪಾಕ ನೋಡಿ ಹಾಕೋತಾ ಇದ್ದೀನಿ. ನೋಡಿ ಜಾಮೂನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಒಳಗೆ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ. ಹಾಕೋತಾ ಇದ್ದೀನಿ
ಜಾಮೂನು ನೋಡಿ ಒಳಗಡೆ ಹೇಗೆ ಬೆಂದಿದೆ ಅಂತ. ತುಂಬ ಚೆನ್ನಾಗಿ ಬೆಂದಿದೆ ಒಳಗಡೆನೂ, ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಪ್ಲೀಸ್ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್.